ನಾಳೆ ನಡೆಯಲಿರುವ ನಗರಸಭಾ ಸರ್ವ ಸದಸ್ಯರ ಸಭೆ ನೀತಿ ನಿಯಮಗಳ ಪ್ರಕಾರ ನಡೆಯಬೇಕೆಂದು ನಗರಸಭೆಯ ಸದಸ್ಯರುಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರಸಭಾ ಅಧ್ಯಕ್ಷರು ಹಿಟ್ಲರ್ ನೀತಿ ಅನುಸರಿಸಿ ಸಭೆ ನಡೆಸುವುದು ಸಮಂಜಸವಲ್ಲ. ಸಭೆ ಸಂಬಂಧ ಎಲ್ಲಾ ಸದಸ್ಯರುಗಳು ಸಮ್ಮತಿ ಅಗತ್ಯವಿದ್ದು, ನಗರಸಭಾ ಅಧ್ಯಕ್ಷರು ಜನರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಮೋಸ ಮಾಡುತ್ತಿದ್ದಾರೆ. ನೀರಿನ ಬಿಲ್ಲಿನಲ್ಲೂ ಅವ್ಯವಹಾರ ನಡೆದಿದ್ದು ಎಲ್ಲವನ್ನ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸುವ ಮೂಲಕ ನಗರಸಭಾ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರಿಗೆ ಮನವಿ ಸಲ್ಲಿಸಿದರು. ಹಲವಾರು ವಿಷಯಗಳನ್ನು ಸೇರ್ಪಡಿಸಿ ಚರ್ಚೆ ಆಗದಲೇ ಇತರ ವಿಷಯಗಳು ಅಂತ ಹಲವಾರು ವಿಷಯಗಳನ್ನ ಸೇರಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸರ್ವ ಸದಸ್ಯರ ಪಟ್ಟಿ ನಮ್ಮ ಕೈ ಸೇರಿದ ಮೇಲೆ ಕೆಲವು ವಿಷಯಗಳನ್ನು ಐಡೆಂಟಿಫಿಕೇಷನ್ ಮಾಡಿ ಈ ಕಾರ್ಯಕ್ರಮಗಳನ್ನು ಅಥವಾ ಈ ಕಾರ್ಯ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಮುಂಚೆ ಸರ್ವ ಸದಸ್ಯರ ಸಭೆಯಲ್ಲಿ ಸದಸ್ಯರ ಅಹವಾಲು ಜೊತೆಗೆ ಬಹುಮತವನ್ನು ತಿಳ್ಕೊಂಡು ನಾಳೆ ಸಭೆಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಯುಕ್ತರಲ್ಲಿ ಒಂದು ಮನವಿಯನ್ನು ಇವತ್ತು ಎಲ್ಲ ನಗರಸಭಾ 19 ಸದಸ್ಯರು ಕೊಟ್ಟಿದ್ದೀವಿ. ಈಗಿರುವ ಅಧ್ಯಕ್ಷರು ಕಣ್ಣಿಗೆ ಮುನ್ನೆರಚುವ ಒಂದು ಕಾರ್ಯರೂಪಕ್ಕೆ ನಾಳೆ ಸಭೆ ಸಾಕ್ಷಿಯಾಗುವ ಅಷ್ಟು ರೆಕಾರ್ಡನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದ್ರ ಪ್ರಕಾರ ನಾಳೆ ಸಭೆ ನಡೀಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ದೇವೆ. ಚಿಕ್ಕಮಗಳೂರು ನಗರಸಭೆಯಲ್ಲಿ ಯಾವುದೂ ಕೂಡ ಪಾರದರ್ಶಕವಾಗಿ ಕೆಲಸ ನಡೀತಾ ಇಲ್ಲ. ಕಳೆದ ಬಾರಿಯ ಸಾಮಾನ್ಯ ಸಭೆಯನ್ನು ಕೂಡ 6 ತಿಂಗಳ ಅಂತರದಲ್ಲಿ ಕರೆದಿದ್ರು. ಇವರಿಗೆ ಮನಸ್ಸಿಗೆ ಬಂದಾಗ ಮೀಟಿಂಗ್ ಕರೆಯೋದು, ಮನಸ್ಸಿಗೆ ಬಂದಂಥ ಸಬ್ಜೆಕ್ಟ್ಗಳನ್ನು ಇಟ್ಕೊಳೋದು, ಸಾರ್ವಜನಿಕರು ತೆರಿಗೆ ಕಟ್ಟಿರ್ತಕ್ಕಂಥ ಹಣನ ದುಂದುವೆಚ್ಚ ಮಾಡೋದು, ಇದು ಇವರು ಕಾಯಕ ಆಗೋಗ್ಬಿಟ್ಟಿದೆ. ನಾಳೆ ನಡೀತಕ್ಕಂಥ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಒಂದು ವಿಷಯಗಳು ಚರ್ಚಿಸದೆ ಬಹುಮತ ಇದೆಯೋ ಇಲ್ವೋ, ಪರ ಎಷ್ಟು ಜನ ಇದ್ದಾರೆ, ವಿರೋಧ ಎಷ್ಟು ಜನ ಇದ್ದಾರೆ, ಅವೆಲ್ಲವನ್ನೂ ಕೂಡ ಕೈ ಎತ್ತಿ ಎಣಿಸುವ ಮುಖಾಂತರ ಅಥವಾ ತಲೆ ಎಣಿಸುವ ಮುಖಾಂತರ ಇವರು ಮಾಡಬೇಕು. ನನಗೆಲ್ಲ ಬಹುಮತ ಇದೆ, ಎಲ್ಲ ಬಹುಮತ ಇದೆ ಅನ್ನುವ ಒಂದು ಉದ್ದಟ ಸ್ವಭಾವ ಇವ್ರದ್ದು. ಬಹುಮತ ಇಲ್ಲದೇ ಸಭೆ ನಡೆಸ್ತಕ್ಕಂಥ ಒಂದು ಮಂಡ ಧೈರ್ಯ ಮಾಡಿರ್ತಕ್ಕಂಥ ಅಧ್ಯಕ್ಷರು ನಾಳೆ ನಡೀತಕ್ಕಂಥ ಸಭೆಯಲ್ಲಿ ಈ ರೀತಿಯಾಗಿ ಸಾರ್ವಜನಿಕರ ಹಣನ ಬೇಕಾಬಿಟ್ಟು ಖರ್ಚು ಮಾಡೋದು, ನಿಮಗೆ ಬೇಕಾದವ್ರಿಗೆ ಟೆಂಡರ್ನ ಕೊಡೋದು, ನಿಮಗೆ ಬೇಕಾದವರಿಗೆ ಸಿಂಗಲ್ ಟೆಂಡರ್ನ ಮಾಡಿಕೊಡೋದು. ಸಿಂಗಲ್ ಟೆಂಡರ್ನ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಸಿಂಗಲ್ ಟೆಂಡರ್ನ ಮಾಡಿರೋದು. ನಮಗಿಲ್ಲೊಂದು ದೊಡ್ಡ ಅನುಮಾನದ ಉತ್ತ ಇನ್ನೊಂದಿದೆ. ಚಿಕ್ಕಮಗಳೂರಿನಲ್ಲಿ ನೀರಿನ ಅಭಾವ ಉಂಟಾದಾಗ ಸುಮಾರು 21 ಲಕ್ಷ ರೂಪಾಯಿಗಳ ನೀರನ್ನು ಯಾರೋ ಅನಾಮಧೇಯ ವ್ಯಕ್ತಿ ಸರಬರಾಜು ಮಾಡಿದ್ದಾರೆ ಅಂತ ಹೇಳಿ ಆ ಬಿಲ್ಲನ್ನು ಕೂಡ ಪಾಸ್ ಮಾಡಲಿಕ್ಕೆ ಹೊರಟಿದ್ದಾರೆ. 21 ಲಕ್ಷ ರೂಪಾಯಿ ನೀರನ್ನು ಇವರು ಸರಬರಾಜು ಮಾಡಿದರೆ ಇಲ್ಲಿ ಸುಮಾರು ಒಂದು 19 ಸದಸ್ಯರು ನಾವು ನಿಮ್ಮೊಟ್ಟಿಗೆ ಯಾವ ವಾರ್ಡಿಗೆ ಎಷ್ಟು ಕೊಟ್ಟರು, ಯಾವ ಸದಸ್ಯರು ವಾರ್ಡಲ್ಲಿ ನೀರು ಬಂದಾಗ ಸಹಿ ಹಾಕಿಸ್ಕೊಂಡ್ರು ಅಥವಾ ಯಾರು ಅಲ್ಲಿಗೆ ನೀರು ಸರಬರಾಜು ಮಾಡಿದ್ರು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಮಗೆ ಒದಗಿಸಬೇಕು. ಆ ಅಕ್ರಮ ಟೆಂಡರ್ ಏನಿದೆ ಅದನ್ನು ಕೂಡಲೇ ರದ್ದು ಮಾಡಬೇಕು. ಇದೆಲ್ಲ ಫುಲ್ಲು ಬೋಗಸ್. ಇದು ನೇರವಾಗಿ ಯಾರಿಗೊಬ್ಬರಿಗೆ ಲಾಭ ಮಾಡಿಕೊಳ್ತಕ್ಕಂಥ ಒಂದು ಉದ್ದೇಶದಿಂದ ಈ ಟೆಂಡರ್ನ ಕರೆದಿರ್ತಕ್ಕಂಥದ್ದು. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷರಾದ ಅಮೃತೇಶ ಚನಕೇಶವ್, ನಗರಸಭಾ ಸದಸ್ಯರಾದ ಎಸಿ ಕುಮಾರ್, ಗೋಪಿ, ಕವಿತಾ ಶೇಖರ್ ಸೇರಿದಂತೆ ಹಲವು ಸದಸ್ಯರು ಉಪಸ್ಥಿತರಿದ್ದರು. ಸುದ್ದಿ 18 ಸದಾ ನಿಮ್ಮೊಂದಿಗೆ.